ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಪ್ರಥಮವಾಗಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೇಷರಾಶಿಯ ಈ ಒಂದು ಮಾಸದ ಒಂದು ಭವಿಷ್ಯವನ್ನು ನೋಡೋದಾದರೆ, ಮೇಷರಾಶಿಯವರಿಗೆ ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಬರುವಂಥದ್ದು, ಮಾನಸಿಕ ಅಶಾಂತಿ ಮತ್ತು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಬರ್ತಾ ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಅವರು ಯಾವುದೇ ಒಂದು ವಿಚಾರವನ್ನು ಮಾಡಬೇಕಾದ್ರೆ ತಾಳ್ಮೆಯಿಂದ ತಮ್ಮ ನಿರ್ಧಾರವನ್ನು ಕೈ ತಗೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ. ಸ್ನೇಹಿತರಿಂದ ಕೆಲವೊಂದು ಸಲಹೆಗಳನ್ನು ಪಡಿತೀರಿ, ಗುರು ಹಿರಿಯರಿಂದ ಕೆಲವೊಂದು ಸಲಹೆಗಳನ್ನು ಪಡಿತೀರಿ, ಮಾರ್ಗದರ್ಶಕರನ್ನು ಭೇಟಿ ಮಾಡುವಂತಹ ಒಂದು ಸುವರ್ಣ ಅವಕಾಶ ತಮಗೆ ಸಿಗ್ತಾ ಹೋಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ಮೇಷರಾಶಿಯವರು ಮಾರ್ಚ್ ತಿಂಗಳಲ್ಲಿ ಯಾವುದಾದ್ರೂ ಒಂದು ಪ್ಲ್ಯಾನನ್ನು ಅವರೇನಾದ್ರು ಹಮ್ಮಿಕೊಂಡಿದ್ರೆ ಆ ಪ್ಲ್ಯಾನನ್ನು ಅವರು ಮಾಡಲಿಕ್ಕೆ ಉತ್ತಮವಾದಂತಹ ಒಂದು ದಿನ ಅಂತಲೂ ಸಹಿತ ಹೇಳ್ಬೋದು. ಅದು ವಿಶೇಷವಾಗಿ ಗುರುವಾರ ಅಥವಾ ಶುಕ್ರವಾರ, ಈ ಒಂದು ದಿನವನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳಿ, ಅದು ತುಂಬಾ ಉತ್ತಮವಾಗಿ ಬರುತ್ತೆ. ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ತಮ್ಮ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಮತ್ತು ಮೇಷರಾಶಿಯವರು ಆದಷ್ಟು ಸಹಿತ ತಮ್ಮ ವಿಚಾರಗಳನ್ನು ಇನ್ನೊಬ್ಬರ ಹತ್ರ ತಾವು ತೋಡ್ಕೊಳ್ಳೋಕ್ಕೆ ಹೋದಾಗ ತಮ್ಮನ್ನು ಅಪಹಾಸ್ಯ ಮಾಡುವಂತಹ ವಿಚಾರಗಳು ಜಾಸ್ತಿ ಬರುತ್ತೆ. ಜಾಗೃತಿಯಾಗಿರಿ. ಕೆಲಸ ಕಾರ್ಯಗಳಲ್ಲಿ ನೌಕರರಿಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಹೋದ್ಯೋಗಿಗಳಿಂದ ಬೆಂಬಲಗಳು ಬರುವಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಎಕ್ಸಾಮಿನೇಷನ್ ತುಂಬ ಟೆನ್ಷನ್ ಇರುತ್ತೆ, ಅದರಿಂದ ತಾವು ಮರೆಯುವಂತಹ ಒಂದು ವಿಚಾರಗಳಾಗುವಂಥದ್ದು, ಜ್ಞಾಪಕ ಶಕ್ತಿ ಕಡಿಮೆ ಆಗುವಂಥ ವಿಚಾರಗಳಿರುತ್ತೆ. ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದು. ವಿಶೇಷವಾಗಿ ಈಶಾನ್ಯ ಭಾಗದಲ್ಲಿ ಕುಳಿತುಕೊಂಡು ಸ್ವಲ್ಪ ವಿದ್ಯಾಭ್ಯಾಸವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಉತ್ತಮವಾದ ಲಾಭ ಸಿಗುತ್ತೆ. 5 ಮತ್ತು 6 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಬೇಕಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ತಾವು ಕಂದು ಬಣ್ಣವನ್ನು ತಾವು ಧಾರಣೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮಲ್ಲಿಕಾರ್ಜುನನ ಒಂದು ಆರಾಧನೆಯನ್ನು ಮಾಡಿ, ಶಿವನ ಒಂದು ಆರಾಧನೆಯನ್ನು ತಾವು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ಸಿಗುತ್ತೆ ಮೇಷರಾಶಿಯವ್ರಿಗಂತ ತಿಳಿಸ್ಕೊಡ್ಬೋದು. ಇದಾಗಿತ್ತು ಮೇಷರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ.